54 ಮಂದಿ ಅರಣ್ಯ ರಕ್ಷಕರು, 14 ಮಂದಿ ವನಪಾಲಕರು. ಬೇಟೆಗಾರ ಕಾರ್ಯಕ್ಕೆ ಬ್ರೇಕ್. ಇದುವೇ ಈ ಹೊತ್ತಿನ ವಿಶೇಷ ಟೈಗರ್ ಫೋರ್ಸ್. ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಹುಲಿ ಸಂತತಿ ಹೊಂದಿರೋ ರಾಜ್ಯ ಅನ್ನೋ ಹೆಗ್ಗಳಿಕೆ ಕರ್ನಾಟಕದ್ದು. 2011ರ ಹುಲಿ ಗಣತಿಯಲ್ಲಿ ರಾಜ್ಯಕ್ಕೆ ಈ ಗೌರವ ಸಂದಿದೆ. ಈಗ ಮತ್ತೊಂದು ಹೆಮ್ಮೆಯ ಸಂಗತಿ ಅಂದ್ರೆ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ವಿಶೇಷ ಹುಲಿ ಸಂರಕ್ಷಣಾ ಪಡೆ ಹೊಂದಿರುವ ಕೀರ್ತಿ ಸಹ ನಮ್ಮ ರಾಜ್ಯದ್ದು. ಈ ವಿಶೇಷ ಹುಲಿ ಸಂರಕ್ಷಣಾ ಪಡೆಯ ಉದ್ದೇಶವಾದ್ರೂ ಏನು, ಅದರ ಅವಶ್ಯಕತೆ ಇದೆಯಾ, ಈ ಎಲ್ಲದರ ಡೀಟೇಲ್ಸ್ ತಿಳಿಯೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಹುಲಿ ಸಂತತಿ ಕ್ಷೀಣಿಸುತ್ತಿದೆ. ಆ ಕಾರಣದಿಂದಲೇ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅವುಗಳ ರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಇದೆ. ಇದಕ್ಕಾಗಿ ನೂತನ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಇದೀಗ ವಿಶೇಷ ಹುಲಿ ಸಂರಕ್ಷಣಾ ಪಡೆ ನಿಯೋಜನೆ ಮಾಡಲಾಗಿದೆ. ಇದು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಮೊದಲಿಗೆ ಅಸ್ತಿತ್ವಕ್ಕೆ ಬಂದಿದೆ. ಕಳೆದ ವರ್ಷದ ಹುಲಿ ಗಣತಿಯ ಪ್ರಕಾರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ 105 ಹುಲಿಗಳಿವೆ ಅಂತ ಅಂದಾಜಿಸಲಾಗಿದೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ವಿಶೇಷ ಹುಲಿ ಸಂರಕ್ಷಣಾ ದಳವನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಈಗ ಅದರಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಕೊಡಿಸಿ ಈಗ ಈ 2 ದಿನದ ಹಿಂದೆ ತಾನೇ ಈ ಒಂದು ನಮ್ಮ ಬಂಡೀಪುರಕ್ಕೆ ವಾಪಸ್ ಬಂದಿದ್ದಾರೆ. ಅದರಲ್ಲಿ ಒಟ್ಟು 90 ಜನ ಅರಣ್ಯ ರಕ್ಷಕರು, 18 ಜನ ಫಾರೆಸ್ಟರ್ಸ್ ಅಂದರೆ ವನಪಾಲಕರು ಹಾಗೂ 3 ವಲಯಾರಣ್ಯಾಧಿಕಾರಿಗಳು, ಒಬ್ಬ ACF, ಇಷ್ಟು ಜನ ಸಿಬ್ಬಂದಿಗಳಿರ್ತಾರೆ. ಅವರನ್ನು ಬಂಡೀಪುರದಲ್ಲಿ ಮತ್ತು ನಾಗರಹೊಳೆಯಲ್ಲಿ 3 ಭಾಗಗಳಾಗಿ ತುಕಡಿಗಳಾಗಿ ಹುಲಿ ಹಾಗೂ ಹುಲಿಯ ಆವಾಸ ಸ್ಥಾನಗಳ ಸಂರಕ್ಷಣೆಗಾಗಿ ಈ ಒಂದು ತಂಡವನ್ನು, ವಿಶೇಷ ಹುಲಿ ಸಂರಕ್ಷಣಾ ದಳವನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಾಷ್ಟ್ರದ ವಿವಿಧೆಡೆ ಒಟ್ಟು 13 ಅಭಯಾರಣ್ಯಗಳಲ್ಲಿ ಈ ವಿಶೇಷ ಪಡೆಯನ್ನು ನಿಯೋಜನೆ ಮಾಡಬೇಕು ಎಂಬ ಚಿಂತನೆ ಮಾಡಿತ್ತು. ಇದೀಗ ಮೊದಲಿಗೆ ನಮ್ಮ ರಾಜ್ಯದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ವನ್ಯಜೀವಿಗಳ ಬೇಟೆಯಾಡುವವರ ಸಂಖ್ಯೆ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಈ ಬೇಟೆಗಾರರನ್ನ ಮಟ್ಟ ಹಾಕಲು ಹಾಗೂ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸಲುವಾಗಿ ಹಾಗೂ ಸಾರ್ವಜನಿಕರಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಈ ವಿಶೇಷ ತಂಡವನ್ನು ನಿಯೋಜಿಸಲಾಗಿದೆ. ಈ ವಿಶೇಷವಾದ ತರಬೇತಿಯನ್ನು ಪಡೆದಿರತಕ್ಕಂಥ, ವಿಶೇಷವಾದವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ತಂಡ ಅಂತ ಹೇಳ್ಬಿಟ್ಟು ಇದ್ದಾಗ ಒಂದು ಕಾರ್ಯಾಚರಣೆ ಆಗಿರ್ಬೋದು, ಮಾಹಿತಿ ಸಂಗ್ರಹಣೆ ಆಗಿರ್ಬೋದು, ಬೇಹುಗಾರಿಕೆ ಆಗಿರ್ಬೋದು, ಪೆಟ್ರೋಲಿಂಗ್ ಆಗಿರ್ಬೋದು, ಒಳಗಡೆ ಇಂಟೀರಿಯರ್ ಪ್ಲೇಸಸ್ಸಲ್ಲಿ ಎಲ್ಲ ಸೂಕ್ಷ್ಮ ಪ್ರದೇಶಗಳನ್ನು ಆಗಾಗ ಭೇಟಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ಹಾಗೂ ಕಾರ್ಯಾಚರಣೆ ನಡೆಸಿ ಅಂತ ಒಂದು ಯಾವುದಾದ್ರೂ ಒಂದು ಸನ್ನಿವೇಶಗಳ ಜರುಗಿದಂಥ ಪ್ರಸಂಗಗಳಲ್ಲಿ ಅವರನ್ನು ಸೂಕ್ತ ರೀತಿಯಲ್ಲಿ ಈ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಈ ಒಂದು ತಂಡ ಸಹಾಯ ಆಗೋದ್ರಿಂದ ಇದು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಈಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸಹಕಾರ ನೀಡುವುದು, ಅರಣ್ಯ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೇಹುಗಾರಿಕೆ ಮಾಡುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ಒಟ್ನಲ್ಲಿ ವಿಶೇಷ ಹುಲಿ ಸಂರಕ್ಷಣಾ ಪಡೆ ನಿಯೋಜನೆಯಿಂದ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿದ್ದ ವನ್ಯಜೀವಿಗಳ ಹತ್ಯೆಗೆ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ. ಇದುವರೆಗೂ ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೊಸದಾಗಿ ನಿಯೋಜನೆಗೊಂಡಿರೋ ವಿಶೇಷ ಹುಲಿ ಸಂರಕ್ಷಣಾ ಪಡೆಯ ಉದ್ದೇಶವಾದರೂ ಏನು, ನಮ್ಮ ಅರಣ್ಯ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇತ್ತೇ, ಈ ಎಲ್ಲದರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ, ತಂಡದಲ್ಲಿ ಎಷ್ಟು ಜನ ಇರ್ತಾರೆ, ಟ್ರೈನಿಂಗ್ ಹೇಗೆ ನೀಡ್ತಾರೆ ಅನ್ನೋದರ ಚಿತ್ರಣ ಇಲ್ಲಿದೆ.
ಹೊಸದಾಗಿ ರಚಿಸಲಾಗಿರುವ ವಿಶೇಷ ಹುಲಿ ಸಂರಕ್ಷಣಾ ತಂಡದಲ್ಲಿ ಒಟ್ಟು 90 ಅರಣ್ಯ ರಕ್ಷಕರು, 18 ಮಂದಿ ವನಪಾಲಕರು, 3 ಮಂದಿ ವಲಯ ಅರಣ್ಯಾಧಿಕಾರಿಗಳು, 1 ACF ಕಾರ್ಯನಿರ್ವಹಿಸಲಿದ್ದಾರೆ. ಮೊದಲ ಹಂತದಲ್ಲಿ 54 ಮಂದಿ ಅರಣ್ಯ ರಕ್ಷಕರು, 14 ಮಂದಿ ವನಪಾಲಕರು, 2 ವಲಯ ಅರಣ್ಯಾಧಿಕಾರಿಗಳು ಹಾಗೂ 1 ACF ತಂಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ವಿಶೇಷ ತರಬೇತಿ ನೀಡಲಾಗಿದ್ದು, ಅರಣ್ಯ ಇಲಾಖೆಯ ವತಿಯಿಂದ 9 ತಿಂಗಳು ಹಾಗೂ 3 ತಿಂಗಳು ಕಾಲ ಮಿಲಿಟರಿ ತರಬೇತಿಯನ್ನು ಸಹ ಕೊಡಲಾಗಿದೆ. ಅಲ್ಲದೆ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನು ಸಹ ನೀಡಲಾಗಿದೆ. ಲಕ್ಷ ಅರಣ್ಯ ವನಪಾಲಕರು, ಡೆಪ್ಟಿ ರೇಂಜ್ ಆಫೀಸರು, 2 ರೇಂಜ್ ಆಫೀಸರು, 1 ACF ಇದ್ದಾರೆ. ಇವರು ಈಗ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವ್ರ ಮುಖ್ಯ ಉದ್ದೇಶ ಏನಂತಂದರೆ ಅರಣ್ಯದಲ್ಲಿ ಕಳೆದ ಅರಣ್ಯದಲ್ಲಿ ಮಾಡೋದು ಕಳ್ಳತನ ಮಾಡ್ತಾರಂಥ ಟೈಗರು ಅವನ್ನ ಕಂಡುಹಿಡಿಯೋದು ಮತ್ತು ಟ್ರ್ಯಾಪಿಂಗ್ ಮಾಡೋದು. ಪ್ರತಿದಿನ ಇವರು ಬೆಳಿಗ್ಗೆ ವಾಕ್ ಮಾಡಿ ಮಿನಿಮಮ್ ಒಂದು 18ರಿಂದ 20 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ. ಈ ವಿಶೇಷ ತಂಡವನ್ನು 3 ತುಕಡಿಗಳನ್ನಾಗಿ ವಿಭಾಗಿಸಿದೆ. ಒಂದೊಂದು ತಂಡದಲ್ಲಿ 13 ಮಂದಿ ಅರಣ್ಯ ರಕ್ಷಕರು, 5 ಮಂದಿ ವನಪಾಲಕರು, 1 ವಲಯ ಅರಣ್ಯಾಧಿಕಾರಿಗಳು ಇರ್ತಾರೆ. ಈ ತಂಡ ಪ್ರತಿದಿನ 18ರಿಂದ 20 ಕಿಲೋಮೀಟರ್ ಅರಣ್ಯದೊಳಗೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡುತ್ತದೆ. ಈ ಸಂದರ್ಭದಲ್ಲಿ ಯಾವುದಾದರೂ ಪ್ರಾಣಿ ಸಿಕ್ಕಿದ್ರೆ ನೋಂದಣಿ ಮಾಡಿಕೊಳ್ಳೋದು, ಅರಣ್ಯದೊಳಗಡೆ ಸಂಚರಿಸುವಾಗ ಶೋಧನೆ ನಡೆಸುವುದು, ಅಪರಿಚಿತ ವ್ಯಕ್ತಿಗಳು ಎದುರಾದರೆ ವಿಚಾರಣೆಗೆ ಒಳಪಡಿಸ್ತಾರೆ. ಅರಣ್ಯ ಒಳಗಡೆ ಮತ್ತು ಹೊರಗಡೆ ಕೂಡ ಕೋಮಿಂಗ್ ಮಾಡೋದು, ಒಳಗಡೆ ಇಂಟೀರಿಯರ್ಲಿ ಕೋಮಿಂಗ್ ಮಾಡೋದು. ಏನಂತಂದರೆ ಸ್ನೇರ್ಸ್ ಹಾಕಿರ್ಬೋದು, ಇನ್ಯಾವುದೇ ಘಟನೆಗಳಿರ್ಬೋದು, ಅಂಥವುಗಳನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟಂಥ ವಲಯಾರಣ್ಯಾಧಿಕಾರಿಗಳಿಗೆ ಅವರು ವರದಿಯನ್ನು ಒಪ್ಪಿಸೋದು. ಮತ್ತು ಈ ವಿಲೇಜ್ ಬಾರ್ಡ್ರಲ್ಲಿ ಕೆಲವೊಂದು ಸಂಶಯಾಸ್ಪದ ವ್ಯಕ್ತಿಗಳು ಮೂವ್ಮೆಂಟ್ ಮಾಡ್ತಿರ್ತಾರೆ, ಮತ್ತು ಇನ್ಯಾವುದೇ ವ್ಯಕ್ತಿಗಳು ಒಳಗಡೆ ಬರೋದು ನುಸುಳೋದು ಮಾಡ್ತಿರ್ತಾರೆ. ಅಂಥ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿಬಿಟ್ಟು ಅಂಥವ್ರನ್ನ ಬಂಧಿಸಿ ವಲಯಾರಣ್ಯಾಧಿಕಾರಿಗಳಿಗೆ ಒಪ್ಪಿಸಿ ಆ ಕೇಸನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಪಥಸಂಚಲನ ನಡೆಸುವುದು ಮತ್ತು ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ವನ್ಯಜೀವಿಗಳ ಬೇಟೆಗಾರರಿಗೆ ಭಯ ಹುಟ್ಟಿಸುವುದು ಇವರ ಪ್ರಮುಖ ಕಾರ್ಯಗಳಾಗಿವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ದಿಟ್ಟ ಹೆಜ್ಜೆಯನ್ನೇನೋ ಇಟ್ಟಿದೆ. ಕಳೆದ 1 ವರ್ಷದಿಂದಲೂ ಯೋಜನೆಗೆ ಒಂದು ರೂಪ ನೀಡಲಾಗಿತ್ತು. ಅದು ಇದೀಗ ಅಸ್ತಿತ್ವಕ್ಕೆ ಬಂದಿದೆ. ಹುಲಿ ಯೋಜನೆ ಹೊಂದಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶೇಷ ಹುಲಿ ಸಂರಕ್ಷಣಾ ಪಡೆಯನ್ನ ನೇಮಕ ಮಾಡಿರುವ ಸರ್ಕಾರ ಇವರನ್ನ ವರ್ಷದ ಹಿಂದೆಯೇ ಸೇವೆಗೆ ನೇಮಕ ಮಾಡಿಕೊಂಡಿದೆ. ಇವರಿಗೆಲ್ಲ ಧಾರವಾಡದ ಗುಂಗಾರಗಟ್ಟೆ ಹಾಗೂ ಕಾರವಾರದ ತಟ್ಟಿಹಳ್ಳದಲ್ಲಿ 9 ತಿಂಗಳುಗಳ ಕಾಲ ಅರಣ್ಯ ಇಲಾಖೆ ತರಬೇತಿ ನೀಡಿದೆ. ನಂತರ ಬೆಂಗಳೂರಿನಲ್ಲಿ 3 ತಿಂಗಳುಗಳ ಕಾಲ ಮಿಲಿಟರಿ ಹಾಗೂ ಪೊಲೀಸ್ ವ್ಯವಸ್ಥೆಯ ಮಾದರಿಯಲ್ಲಿ ತರಬೇತಿ ನೀಡಿ ಸಜ್ಜುಗೊಳಿಸಿದೆ. ನಂಗೆ ಬಂದು ಬೇಸಿಕ್ 12 ಮಂತ್ಸ್ ಟ್ರೈನಿಂಗ್ ಆಗಿತ್ತು ಇದರಲ್ಲಿ ಧಾರವಾಡಲ್ಲಿ. ನೆಕ್ಸ್ಟ್ ಬಂದು 3 ಮಂತ್ಸ್ ಸ್ಪೆಷಲ್ ಟ್ರೈನಿಂಗ್, ಕಮಾಂಡೋ ಟ್ರೈನಿಂಗ್ ಅಂದ್ಬಿಟ್ಟಂತ ಬೆಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ 1.5 ಮಂತ್ ಬಂದು APTS ಯಲಹಂಕ ಅಲ್ಲಿ ಆರ್ನ್ ಬಗ್ಗೆ, ಇದ್ರ ಬಗ್ಗೆ ಡ್ರಿಲ್ಲು, ಸ್ಕ್ವಾಡ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಟ್ರೈನಿಂಗ್ ಆಗಿದೆ. ನೆಕ್ಸ್ಟ್ 1.5 ಮಂತ್ ಬಂದು ಕಮಾಂಡೋ ಟ್ರೈನಿಂಗ್ ಅಂದ್ಬಿಟ್ಟಂತ ಅದರಲ್ಲಿ US ಅನ್ಆರ್ಮ್ಡ್ ಕಾಂಪ್ಯಾಕ್ಟ್ ಅಂದ್ಬಿಟ್ಟಂತ ಮತ್ತು ಫೀಲ್ಡ್ ಕ್ರಾಫ್ಟ್ ಬಗ್ಗೆ ಮತ್ತು ಮ್ಯಾಪ್ ರೀಡಿಂಗ್ ಬಗ್ಗೆ ಮತ್ತು ವೆಪನ್ಸ್ ಬಗ್ಗೆ ಈ ಥರ ಒಂದು ಟ್ರೈನಿಂಗ್ ಎಲ್ಲ ಆಗಿದೆ. ಈ ಹುಲಿ ಸಂರಕ್ಷಣಾ ಪಡೆಯ ತಂಡದಲ್ಲಿರುವ ಸಿಬ್ಬಂದಿಗೆ ಕರಾಟೆ, ಅಡೆತಡೆ ಓಟ, ಮ್ಯಾಪ್ ರೀಡಿಂಗ್, ಹುಲಿಯನ್ನ ಟ್ರೇಸ್ ಔಟ್ ಮಾಡುವುದು ಹೇಗೆ ಎಂಬುದರ ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವ ಬಗ್ಗೆಯೂ ತರಬೇತಿ ನೀಡಲಾಗಿದೆ. ಅರಣ್ಯ ಪ್ರದೇಶದ ಒಳಗಡೆ ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ಶಸ್ತ್ರಸಜ್ಜಿತವಾಗಿ ಪಥಸಂಚಲನ ನಡೆಸುವುದು, ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ವನ್ಯಜೀವಿಗಳ ಬೇಟೆಗಾರರಿಗೆ ಭಯ ಹುಟ್ಟಿಸುವುದು ಇವರ ಪ್ರಮುಖ ಕಾರ್ಯಗಳಾಗಿವೆ.
ರೀತಿ ಒಂದು ಈ ಕಾಡಂಚಿನಲ್ಲಿ ಹಂಟರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಉಳ್ಳನ್ನು ಹಾಕಿರ್ಬೋದು, ಅದನ್ನು ಯಾವ ರೀತಿ ಪತ್ತೆ ಹಚ್ಚಬೇಕು, ನಾವು ಕಾಡಂಚಲ್ಲಿ ಹೋಗುವಾಗ ಯಾವ ರೀತಿ ನಾವು ಫಾರ್ಮೇಷನಾಗಿ ಹೋಗಬೇಕು, ಅಂದರೆ ಹೇಗೆ ಅಲ್ಲಿ ಸೈಲೆಂಟನ್ನು ಕಾಪಾಡಿಕೊಳ್ಬೇಕು, ಹಂಟರ್ಸ್ಗೆ ಯಾವ ರೀತಿ ಒಂದು ಸುಳಿವನ್ನು ಸಿಗದಂತೆ ಯಾವ ರೀತಿ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡಬೇಕು, ಆ ರೀತಿಯ ಒಂದು ಇದನ್ನು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ವಿಶೇಷ ಹುಲಿ ಸಂರಕ್ಷಣಾ ಪಡೆ ನಿಯೋಜನೆಯಿಂದ ಇನ್ನು ಮುಂದೆ ವನ್ಯಜೀವಿ ಬೇಟೆಗಾರರಿಗೆ ಬ್ರೇಕ್ ಬೀಳಲಿದೆ. ಒಟ್ನಲ್ಲಿ ಈ ನೂತನ ಯೋಜನೆ ಯಶಸ್ವಿಯಾಗಲಿ, ಇನ್ನಾದರೂ ವನ್ಯಜೀವಿಗಳ ಹತ್ಯೆ ನಿಲ್ಲಲಿ, ಕ್ಷೀಣಿಸುತ್ತಿರೋ ಹುಲಿ ಸಂತತಿ ಹೆಚ್ಚಾಗಲಿ ಅನ್ನೋದೇ ಎಲ್ಲರ ಆಶಯ. ಶಶಿಧರ ಕೆವಿ, ಸುವರ್ಣ ನ್ಯೂಸ್ 24/7, ಚಾಮರಾಜನಗರ. ವಿಶೇಷ ಹುಲಿ ಸಂರಕ್ಷಣಾ ಪಡೆ ನಿಯೋಜನೆಯಿಂದ ಇನ್ನು ಮುಂದೆ ವನ್ಯಜೀವಿ ಬೇಟೆಗಾರರಿಗೆ ಬ್ರೇಕ್ ಬೀಳಿದೆ. ಒಟ್ನಲ್ಲಿ ಈ ನೂತನ ಯೋಜನೆ ಯಶಸ್ವಿಯಾಗಲಿ, ಇನ್ನಾದರೂ ವನ್ಯಜೀವಿಗಳ ಹತ್ಯೆ ನಿಲ್ಲಲಿ, ಕ್ಷೀಣಿಸ್ತಾ ಇರೋ ಹುಲಿ ಸಂತತಿ ಹೆಚ್ಚಾಗಲಿ ಅನ್ನೋದೇ ಎಲ್ಲರ ಆಶಯ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.